ಹೊಸ ವರ್ಷ ಶುರು ಆಯಿತು ಅಂತಂದರೆ ನಾವು ಹೊಸ ರೆಸೊಲ್ಯೂಷನ್ನ ಫಿಕ್ಸ್ ಮಾಡ್ಕೊಳ್ತೀರಿ. ಅದೇ ಜೋಶಲ್ಲಿ ಆ ಕೆಲಸನೂ ಶುರು ಮಾಡ್ತೀರಿ. ಆದರೆ ಜನವರಿ ತಿಂಗಳು ಮುಗಿಯೋಷ್ಟರೊಳಗಡೆ ನಾವು ಆ ಕೆಲಸನ ಸ್ಟಾಪ್ ಮಾಡಿರ್ತೀರಿ. ಪ್ರತಿ ವರ್ಷ ನ್ಯೂ ಇಯರಲ್ಲಿ ಆಗಿರೋದು ಇದೇನೆ. ಆದರೆ ಈ ವರ್ಷ ಆ ರೀತಿ ಆಗೋದು ಬೇಡ. ನೀವು ರೆಸೊಲ್ಯೂಷನ್ ತೊಗೊಂಡಿರೋ ಕೆಲಸನ ಶುರು ಮಾಡಿದಾಗಿಂದ ವರ್ಷ ಪೂರ್ತಿ ಅದೇ ಜೋಶ್ ಇರಬೇಕು ಅಂತಂದರೆ ಈ ವಿಡಿಯೋನ ಎಂಡ್ ತನಕ ನೋಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮಂಜುನಾಥ್, ಮೋಟಿವೇಶ್ನಲ್ ಸೆಲೆಬ್ರೇಟರ್. ವರ್ಷ ಬರುತ್ತೆ ಹೋಗುತ್ತೆ, ಆದರೆ ವರ್ಷ ಪೂರ್ತಿ ತನ್ನ ಗುರಿನ ನೆನಪಿನಲ್ಲಿ ಇಟ್ಕೊಂಡು ಆ ಗುರಿ ತಲುಪೋದಕ್ಕೆ ಕೆಲಸ ಮಾಡೋ ಕೆಲವ್ರು ಮಾತ್ರ ವಿನ್ ಆಗ್ತಾರೆ. ನಾವು ನಮ್ಮ ಜೀವನದಲ್ಲಿ ಸಕ್ಸಸ್ ಕಾಣಬೇಕು ಅಂತಂದರೆ ನಮ್ಮಲ್ಲಿ ಕೆಲವೊಂದು ಬದಲಾವಣೆಗಳಾಗಬೇಕು. ನಮ್ಮ ಗೋಲ್ನ ನಾವು ಸೀರಿಯಸ್ ಆಗಿ ತೊಗೊಳ್ಬೇಕು. ಅಂದರೆ ನಾವು ಮಾಡೋ ನಿರ್ಧಾರಗಳು ದೃಢವಾಗಿರಬೇಕು. ಆ ರೀತಿಯ ಬದಲಾವಣೆ ಈ ವರ್ಷ ಆಗುತ್ತೋ ಅಥವಾ ಮುಂದಿನ ವರ್ಷ ಆಗುತ್ತೋ ಅಥವಾ ಇನ್ನು 5 ವರ್ಷ ಬಿಟ್ಟಾಗುತ್ತೋ ಅದು ನಿಮ್ಮಿಷ್ಟ. ಆದರೆ ಆ ಒಂದು ಬದಲಾವಣೆ ನಿಮ್ಮಲ್ಲಿ ಬರಬೇಕು ಅಂದರೆ ಅದಕ್ಕೆ ಬೇಕಾಗಿರೋ ಸಮಯ ಬರೀ ಒಂದೇ 1 ನಿಮಿಷ. ಆ ರೀತಿಯ ಬದಲಾವಣೆ ನಿಮಗೆ ಯಾರಾದರೂ ಒಂದು ಮಾತು ಹೇಳ್ತಾರಲ್ಲ, ಆ ಮಾತಿಂದ ಬದಲಾವಣೆ ಆಗ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ಸಂಭವಿಸೋ ಕೆಲವು ಘಟನೆಗಳಿಂದ ಆಗ್ಬೋದು, ಅಥವಾ ನಿಮ್ಮನ್ನು ಯಾರಾದರೂ ಅವಮಾನ ಮಾಡಿದರೆ ಆ ಅವಮಾನದಿಂದ ಆಗ್ಬೋದು, ಅಥವಾ ಮುಂದೆ ನೀವು ಕಾಣೋ ಫೇಲ್ಯೂರ್ಗಳಿಂದ ಆಗ್ಬೋದು. ನಿಮ್ಮಲ್ಲಿ ಬದಲಾವಣೆ ಅಂತೂ ಬಂದೇ ಬರುತ್ತೆ. ಆ ರೀತಿಯ ಬದಲಾವಣೆ, ಆ 1 ನಿಮಿಷದ ಬದಲಾವಣೆ ಇವತ್ತೇ ಯಾಕೆ ಆಗಬಾರ್ದು? ನೀವು ಯಾವುದಾದ್ರೂ ಒಂದು ಕೆಲಸನ ಶುರು ಮಾಡಿರ್ತೀರ ಅಥವಾ ಶುರು ಮಾಡಿರೋ ಕೆಲಸನ ಅರ್ಧಕ್ಕೆ ನಿಲ್ಲಿಸಿರ್ತೀರ. ಇವತ್ತೇ ನೀವೊಂದು ಸ್ಟ್ರಾಂಗ್ ಡಿಸಿಷನ್ನ ತಗೊಳ್ಳಿ. ನಾನು ನನ್ನ ಗುರಿ ತಲುಪೋ ತನಕ, ನನ್ನ ಕೆಲಸ ಮುಗಿಯೋ ತನಕ ನಾನು ನನ್ನ ಪ್ರಯತ್ನನ ನಿಲ್ಲಿಸೋದಿಲ್ಲ ಅಂತ. ಆಗ ನೀವು ವರ್ಷ ಪೂರ್ತಿ ಅಲರ್ಟ್ ಆಗಿರ್ತೀರ. ಅದೇ ರೀತಿ ನೀವು ನಿಮ್ಮ ಗೋಲ್ನ ರೀಚ್ ಆಗೇ ಆಗ್ತೀರ. ಅದೇ ರೀತಿ ಕೆಲವರು ಎಕ್ಸಾಮ್ ಹತ್ರ ಬಂತು, ನಾನಿನ್ನೂ ಪ್ರಿಪೇರೇ ಆಗಿಲ್ಲ, ನಾನಿನ್ನೂ ಓದೋದಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ರೀತಿ ನೀವು ಯೋಚನೆ ಮಾಡ್ತಾ ಕುಂತರೆ ಎಕ್ಸಾಮ್ ಹತ್ರ ಬಂದೇ ಬಿಡುತ್ತೆ. ಅದನ್ನು ಬಿಟ್ಟು ಇನ್ನೂ 2-3 ತಿಂಗಳ ಟೈಮ್ ಇದೆ ಎಕ್ಸಾಮ್ಗೆ, ನಾನು ಈಗ ಓದೋದಕ್ಕೆ ಶುರು ಮಾಡಿದರೂ ನಾನು ಮುಗಿಸ್ತೀನಿ ಅಂತ ಕಾನ್ಫಿಡೆಂಟಾಗಿ ನೀವು ಓದೋದಕ್ಕೆ ಶುರು ಮಾಡಿ. ಖಂಡಿತವಾಗಿಯೂ ನೀವು ಚೆನ್ನಾಗಿ ಓದಿ ಮುಗಿಸ್ತೀರ. ನಿಮ್ಮ ಪೋರ್ಷನ್ ಏನಿದೆ ಓದಿ ಮುಗಿಸ್ತೀರ. ಅದೇ ರೀತಿ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರು ಮಾಡ್ತೀರ. ಸಕ್ಸಸ್ ಆಗಬೇಕು ಅನ್ನೋ ಬಯಕೆ ಎಲ್ಲರಲ್ಲೂ ಇರುತ್ತೆ. ನೀವು ಇದೇ ರೀತಿ ಇದ್ದರೆ ನಿಮಗೆ ಸಕ್ಸಸ್ ಸಿಗೋದಿಲ್ಲ ಅಂತ ನಿಮಗೂ ಗೊತ್ತು. ಸಕ್ಸಸ್ ಬೇಕು ಅಂತಂದರೆ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗಲೇಬೇಕು. ಅವಕಾಶ ಅನ್ನೋದು ನಿಮ್ಮ ಕೈಯಲ್ಲಿರಬೇಕಾದ್ರೇ ಆ ಚೇಂಜಸ್ ಆದರೆ ತುಂಬ ಚೆನ್ನಾಗಿರುತ್ತೆ. ಯಾವತ್ತೇ ಇದ್ದರೂ ನಿಮ್ಮಲ್ಲಿ ಆ ಚೇಂಜಸ್ ಆಗಬೇಕು ಅಂತಂದರೆ ಬೇಕಾಗಿರೋ ಸಮಯ ಒಂದೇ 1 ನಿಮಿಷ. ಆ ನಿಮ್ಮ ಗುರಿ ತಲುಪೋದಕ್ಕೆ ಆ 1 ನಿಮಿಷದ ಸ್ಟ್ರಾಂಗ್ ಡಿಸಿಷನ್ನು ಈಗಲೇ ಯಾಕೆ ತಗೋಬಾರ್ದು? ಡೋಂಟ್ ಮೇಕ್ ಲೇಟ್. ನೌ ಟೈಮ್ ಈಸ್ ಇನ್ ಯುವರ್ ಹ್ಯಾಂಡ್ಸ್. ಟೇಕ್ ಎ ಸ್ಟ್ರಾಂಗ್ ಡಿಸಿಷನ್ ಟು ರೀಚ್ ಯುವರ್ ಗೋಲ್.